ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದು ಭೀಮ್ನ ಅಮಾವಾಸ್ಯೆ ದಿನ ಪೂರ್ತಿ ಬ್ಲಾಗ್ ಮಾಡಿಲ್ಲ. ನಾನು ಚಂದುಗೆ ಪೂಜೆ ಮಾಡ್ತಾ ಇದ್ದೀನಿ, ಅದನ್ನು ಸ್ವಲ್ಪ ಬ್ಲಾಗ್ ಮಾಡಿಕೊಂಡೆ. ಸೊ ತುಂಬ ವರ್ಷಗಳಿಂದ ನೋಡಿದ್ದೀರಿ, ನಾನು ನಾರ್ಮಲ್ ಆಗಿ ನನಗೆ ಹೆಂಗೆ ಬರುತ್ತೆ ಹಂಗೆ ಪೂಜೆ ಮಾಡ್ತೀನಿ. ಅಂದರೆ ತುಂಬ ಏನಂದರೆ ಇದೇ ಥರ ಮಾಡಬೇಕು ಅದೇ ಥರ ಮಾಡಬೇಕಂತ ಅದೆಲ್ಲ ನಾನು ಮಾಡಲ್ಲ. ಸೊ ನನಗೆ ಹೆಂಗೆ ಅನಿಸುತ್ತೆ, ನನ್ನ ಮನಸ್ಸಿಗೆ ಸಮಾಧಾನ ಆಗೋ ಥರ ನಾನು ಪೂಜೆ ಮಾಡ್ತೀನಿ. ಕೆಲವರು ಇದೇ ಥರ ಫಾಲೋ ಮಾಡಬೇಕು ಅದೆಲ್ಲ ಮಾಡ್ತಾರೆ, ಅದು ಮಾಡಬಾರ್ದು ಅಂತಲ್ಲ, ಅವ್ರವ್ರು ಹೆಂಗಿರುತ್ತೆ ಹಾಗೆ ಮಾಡ್ತಾರೆ. ಸೊ ನನಗೆ ಹೆಂಗೆ ಗೊತ್ತಿರುತ್ತೆ ನಾನು ಅದ್ರ ಪ್ರಕಾರ ಪೂಜೆ ಮಾಡ್ತೀನಿ. ಸೊ ಪ್ರತಿ ಭೀಮ್ನ ಅಮಾವಾಸ್ಯೆಯಲ್ಲೂ ಮಾಡ್ತೀನಿ ನಾನು ಪೂಜೆ. ಚಂದು ಏನಾದರೂ ಗಿಫ್ಟ್ ಕೊಡ್ತಾರೆ, ಅವರು ದುಡ್ಡು ಕೊಡೋದಿಲ್ಲ. ಸೊ ಹೀಗಾಗತ್ತೆ. ಸೊ ಇನ್ನೂ ಈ ಸರಿ ಇನ್ನೂ ಗಿಫ್ಟ್ ಕೊಡಿಸಿಲ್ಲ, ನೋಡೋಣ ಏನು ಕೊಡಿಸ್ತಾರೆ ಅಂತ. ಸೊ ಫ್ರೆಂಡ್ಸ್, ಇವಾಗ ವರಮಹಾಲಕ್ಷ್ಮಿ ಹಬ್ಬನೂ ಬರ್ತಿದೆಯಲ್ಲ, ಒಂದೊಂದೇ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇವತ್ತು ಫ್ರಿಡ್ಜ್ ಕ್ಲೀನ್ ಮಾಡೋಣ ಅಂತ. ಸೊ ನಿನ್ನೆ ಭೀಮ್ನ ಅಮಾವಾಸ್ಯೆ ಸ್ವಲ್ಪ ಬ್ಲಾಗ್ ಮಾಡಿದೆ, ಒಂದು 2 ಮಿನಿಟ್ಸ್ ಚೆಂದ ಪೂಜೆ ಮಾಡಿದ್ದು. ಅದಾದಮೇಲೆ ಬ್ಲಾಗ್ ಮಾಡೋದಕ್ಕೆ ಹೋಗಿಲ್ಲ. ಸೊ ಇವಾಗ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಡೇ ವ್ಲಾಗು ನಾನು ಅವಾಗಲೇ ಹೇಳಿದಾಗೆ ಏನಂದರೆ ಇದು ಸ್ವಲ್ಪ ಒಂದು 3-4 ಡೇಸ್ ವ್ಲಾಗೇ ಆಗಿಬಿಡ್ತು ಅಂತ ಹೇಳ್ಬೋದು. ಯಾಕೆಂದರೆ ಒಂದೇ ಸರಿ ನಂಗೆ ಮಾಡೋದಕ್ಕಾಗಲಿಲ್ಲ. ನನಗೆ ಫ್ರಿಜ್ಜೆಲ್ಲ ಕ್ಲೀನ್ ಮಾಡೋದಿತ್ತು, ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನು ಅದು ಇದು ಈ ಥರದಲ್ಲಿ ನಾನು ತುಂಬ ಬ್ಯುಸಿ ಆಗಿದ್ದೆ. ಸೊ ಈ ಪೂರ್ತಿ ಬ್ಲಾಗ್ ನೋಡಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನು ಶಾಪಿಂಗ್ ಮಾಡಿದ್ದೀನಿ ಅದು ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ಹಾಗೆ ಫ್ರಿಜ್ಜೆಲ್ಲ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ. ಅಂದರೆ ನಾನು ಅವಾಗವಾಗ ಫ್ರಿಜ್ ಕ್ಲೀನ್ ಮಾಡ್ತಾನೆ ಇರ್ತೀನಿ, ಅದರಿಂದ ಕ್ಲೀನಾಗಿರುತ್ತೆ. ಬಟ್ ಹಬ್ಬ ಇದ್ದಿದ್ದರಿಂದ ಒಂದ್ಸರಿ ನಾನು ಫ್ರಿಜ್ಜು ಮತ್ತು ಕಿಚನ್ನು, ವಿಂಡೋಸು ಮನೇಲಿ ಮತ್ತು ಡೈಲಿ ನಮ್ಮ ಮನೇಲಿ ಡಸ್ಟಿಂಗ್ ಮಾಡೋದ್ರಿಂದ ಸೊ ಡಸ್ಟೆಲ್ಲ ಏನು ಪದೇ ಮಾಡೋ ಅವಶ್ಯಕತೆ ಇರಲ್ಲ, ಹಬ್ಬಕ್ಕೆ ಮಾತ್ರ ಅಂತ. ಯಾಕೆಂದರೆ ಡೈಲಿ ನಾನು ಮನೇಲಿ ಎಲ್ಲ ಡಸ್ಟಿಂಗ್ಸು ಮಾಡ್ತಾನೆ ಇರ್ತೀವಿ, ಅದರಿಂದ ಸೊ ಡಸ್ಟಿಂಗ್ ಏನು ಸಪ್ರೇಟಾಗಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಕೂಡ ಒಂದೊಂದ್ಸರಿ ಎಷ್ಟೊಂದು ಸಾಮಾನು ಇರುತ್ತಪ್ಪ ಅಂತ ಅನಿಸ್ಬಿಡುತ್ತೆ. ಅದೆಲ್ಲ ಕ್ಲೀನ್ ಮಾಡಬೇಕಾದ್ರೇ ಗೊತ್ತಾಗೋದು. ಸೊ ನೆಕ್ಸ್ಟ್ ಬಂದರೆ ಇದು ಮತ್ತೆ ನೆಕ್ಸ್ಟ್ ಇನ್ನೊಂದು ದಿನದ ವ್ಲಾಗು. ಇದು ಬಂದು ನಮ್ಮ ಸ್ಯಾಟರ್ಡೇ ನಮ್ಮ ಸೊಸೈಟಿಲಿ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡಿದ್ದು. ಅದು ಯಾವಾಗಲೂ ಅಷ್ಟೇ, ಫೆಸ್ಟಿವಲ್ಸ್ ಆಗ್ಬೋದು, ಈ ಥರ ಇಂಡಿಪೆಂಡೆನ್ಸ್ ಡೇ, ಕನ್ನಡ ರಾಜ್ಯೋತ್ಸವ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಸೆಲೆಬ್ರೇಟ್ ಮಾಡ್ತೀವಿ, ಒಟ್ಟಿಗೆ ಊಟ ಮಾಡ್ತೀವಿ. ಇದೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತೀವಿ, ಅದೆಲ್ಲ ಚೆನ್ನಾಗಿರುತ್ತೆ. ಜಿಯನ್ನು ಕೂಡ ಅಷ್ಟೇ ತುಂಬ ಖುಷಿಯಾಗಿ ಪಾರ್ಟಿಸಿಪೇಟ್ ಮಾಡ್ತಾನೆ. ಏನು ಇಟ್ಕೊಂಡಿದ್ದಾರೆ ಪೇಂಟಿಂಗ್ಸ್ ಎಲ್ಲ ಮಕ್ಳ ಹತ್ರನೇ ಮಾಡಿಸಿದ್ದು, ಇಂಡಿಪೆಂಡೆನ್ಸ್ ಡೇಗೆ ರಿಲೇಟೆಡ್ ಆಗೇ ಇತ್ತು. ಸೊ ಅದು ಒಂದು ಎಲ್ಲ ಅವರೇ ಮಾಡಿದ್ದಂತೆಲ್ಲ ಬೇರೆಯವರು ಎಲ್ಲರೂ ಸೇರ್ಕೊಂಡು ಮಾಡಿದರು. ಸೊ ಅದನ್ನು ಇಟ್ಕೊಂಡು ಒಂದು ವಾಕ್ ಥರ ಮಾಡ್ತಿದ್ದಾರೆ. ಇದು ತುಂಬ ಚೆನ್ನಾಗಿತ್ತು, ಮಕ್ಳುಗಳು ತುಂಬ ಖುಷಿಯಾಗಿ ಪಾರ್ಟಿಸಿಪೇಟ್ ಮಾಡಿದ್ರು ಅಂತ ಹೇಳ್ಬೋದು, ಚಿಕ್ಕವರಿಂದ ಎಲ್ಲರೂ. ಸೊ ಅದಾದಮೇಲೆ ಜಿಯಂದಂತೂ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇದ್ದೇ ಇರುತ್ತೆ. ನಾನು ಹೆಲ್ಪ್ ಮಾಡಿರ್ತೀನಿ ಅವನಿಗೆ, ಮತ್ತು ಡ್ಯಾನ್ಸ್ ಮಾಸ್ಟರ್ ಇರ್ತಾರೆ, ಅವರು ಹೇಳ್ಕೊಟ್ಟಿರ್ತಾರೆ. ಸೊ ಒಂದು ಡ್ಯಾನ್ಸ್ ಅಂತೂ ಇದ್ದೇ ಇರುತ್ತೆ, ಒಂದು ಚಿಕ್ಕ ಮಕ್ಕಳು ಸೇರಿಕೊಂಡು. ಯಾಕೆಂದರೆ ದೊಡ್ಡ ಮಕ್ಕಳು ಸ್ವಲ್ಪ ಬ್ಯುಸಿ ಇರ್ತಾರೆ, ಚಿಕ್ಕ ಮಕ್ಕಳು ಪುಟ್ಟ ಮಕ್ಕಳು ಡ್ಯಾನ್ಸ್ ಅಂತೂ ಮಾಡ್ತಾರೆ. ಇನ್ನೇನು ಗಣೇಶ ಫೆಸ್ಟಿವಲ್ ಬರುತ್ತೆ, ನಾವು ಅದಕ್ಕೆ ಪ್ರಾಕ್ಟೀಸ್ ಎಲ್ಲ ಸ್ಟಾರ್ಟ್ ಮಾಡ್ತೀವಿ, ಹೀಗಿರುತ್ತೆ. ಬಟ್ ತುಂಬ ಚೆನ್ನಾಗಿರುತ್ತೆ ಎಲ್ಲ. ಅಂದರೆ ಇದು ಇನ್ನೊಂದು ದಿನ ಬೆಳಗ್ಗೆ ಎದ್ದ ತಕ್ಷಣ ನಾನು ವೈಬ್ರೇಷನ್ ಪ್ಲೇಟ್ ಯೂಸ್ ಮಾಡ್ತೀನಿ. ಸೊ ಇವಾಗ ನನ್ನ ರುಟೀನಲ್ಲಿ ಇದು ಒಂದು ಕೂಡ ಆಗಿದೆ. ಸೊ ವೀಕ್ಲಿ 4 ಡೇಸ್ ನಾನು ಯೂಸ್ ಮಾಡ್ತೀನಿ, 10 ಮಿನಿಟ್ಸ್ ಅಷ್ಟೇ, ಜಾಸ್ತಿ ಯೂಸ್ ಮಾಡೋದಿಲ್ಲ. ನಿದ್ರೆ ಇರುತ್ತೆ, ಬಟ್ ಹಾಗೆ ಹೋಗಿ ನಿಂತ್ಕೊಂಡಿರ್ತೀನಿ. ಪ್ರಾಡಕ್ಟ್ ಬೇಕಾದ್ರೆ ಟ್ಯಾಗ್ ಮಾಡಿರ್ತೀನಿ, ನೀವು ಚೆಕ್ ಮಾಡಿ. ಫ್ರೆಂಡ್ಸ್, ವ್ಲಾಗ್ ನೋಡ್ತಾ ಇದ್ರಿ. ಸೊ ಏನಂದರೆ ಇವಾಗ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಸೀರೆ ತೊಗೊಂಡಿದ್ದೀನಿ. ಸೊ ಈ ಸೀರೆ ಬಂದು ಮೈಸೂರು ಸಿಲ್ಕ್ ಸೀರೆ. ಅಂದರೆ ನಮ್ಮ ಸೊಸೈಟಿಲಿ ನನಗೆ ಗೊತ್ತಿರೋರು ಹೋಗಿದ್ರು ಅಲ್ಲಿ KSICಗೆ, ಅಲ್ಲಿಂದ ತರಿಸ್ಕೊಂಡಿದ್ದೆ. ಸೊ ನಂಗೆ ಹೋಗೋದಕ್ಕಾಗಿರ್ಲಿಲ್ವಲ್ಲ, ಅದಕ್ಕೆ. ಕಲರ್ ತುಂಬ ಚೆನ್ನಾಗಿದೆ, ಅವರು ಸೆಲೆಕ್ಟ್ ಮಾಡಿ ತಂದುಕೊಟ್ಟಿದ್ರು, ಆಮೇಲೆ ತೋರಿಸಿದ್ರು, ಇಷ್ಟ ಆದರೆ ನಿಂಗೆ ಇಟ್ಕೋ ಅಂತ. ಸೊ ನನಗೆ ಇಷ್ಟ ಆಯಿತು, ಚೆನ್ನಾಗಿದೆ ಕಲರು. ಆಮೇಲೆ ಲಕ್ಷ್ಮಿ ಗುಡ್ಸೋದಕ್ಕೆ ಚೆನ್ನಾಗಿರುತ್ತೆ,
ಗ್ರೀನ್ ಕಲರು, ಅದಕ್ಕೆ ನನಗೆ ಈ ಥರ ಸ್ಮಾಲ್ ಬಾರ್ಡರ್ ಇದ್ದರೆ ಇಷ್ಟ ಆಗುತ್ತೆ, ದೊಡ್ಡ ದೊಡ್ಡ ಬಾರ್ಡರ್ ಅಷ್ಟೊಂದು ಇಷ್ಟ ಆಗಲ್ಲ. ಮತ್ತು ಈ ಥರ ಕಲರ್ ಮೈಸೂರು ಸಿಲ್ಕ್ ಸೀರೆ ನನ್ನ ಹತ್ರ ಇರಲಿಲ್ಲ, ಪ್ಯೂರ್ ಮೈಸೂರು ಸಿಲ್ಕ್ ಇದು KSICಲಿ. ಸೊ ನಾನು ಇಲ್ಲೇ ಬ್ಯಾಂಗ್ಳೂರಲ್ಲಿ ಒಂದು 2 ಸರಿ ಹೋಗಿದ್ದೆ, ಒಳಗಡೆ ಹೋಗೋದಕ್ಕೂ ಆಗಿರಲಿಲ್ಲ. ಬಟ್ ಅವ್ರು ಮೈಸೂರಲ್ಲಿ ಹೋಗಿ ಪಾಪ ಕ್ಯೂವಲ್ಲಿ ನಿಂತ್ಕೊಂಡು ಅಲ್ಲಿ ಅಂದರೆ ಒಬ್ರಿಗೆ ಒಂದೇ ಕೊಡೋದು. ಸೊ ಅದರಲ್ಲಿ ಅವರು ತೊಗೊಂಡು ಬಂದಿದ್ರು, ನನಗೆ ಖುಷಿ ಆಯಿತು ತೊಗೊಂಡು ಬಂದಿದ್ದು ಅವರು. ಸೊ ನಾನು ತೋರಿಸಿದ್ನ ಇಲ್ವಾ ನನಗೆ ನೆನಪಿಲ್ಲ, ತಂದಾಗಲೇ ತೋರಿಸಿದ್ನ ಏನು ಅಂತ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಟ್ಕೋತೀನಿ ಅಂತ. ಸೊ ಇವಾಗ ವರಮಹಾಲಕ್ಷ್ಮಿ ಹಬ್ಬ ಬರ್ತಿರೋದ್ರಿಂದ ಇವಾಗ ನನಗೆ ಸೀರೆ ನಾನು ಈಚೆ ತೆಗ್ದೆ, ಇವಾಗ ಲಕ್ಷ್ಮಿ ಹಬ್ಬ ಬರ್ತಿದೆ, ಎಲ್ಲ ರೆಡಿ ಮಾಡಬೇಕಲ್ಲ ಅದಕ್ಕೆ. ಸೊ ಇವಾಗ ಲಕ್ಷ್ಮಿ ಹಬ್ಬ ಬರ್ತಿದೆಯಲ್ಲ, ಅದಕ್ಕೆಲ್ಲ ರೆಡಿ ಮಾಡೋಕ್ಕೆ ಈಚೆ ತೆಗ್ದಾಗ ಅದು ನಾನು ನಿಮಗೆ ತೋರಿಸೋಣ ಅಂದ್ಬಿಟ್ಟು ತೋರಿಸ್ದೆ. ಸೊ ಇದು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿರೋಂಥ ಮೈಸೂರು ಸಿಲ್ಕ್ ಸೀರೆ, ಹೊಸ ಮೈಸೂರು ಸಿಲ್ಕ್ ಸೀರೆ. ಈಗ ನಾವು ಮೇಲೆ ಬ್ಲೌಸ್ ಎಲ್ಲ ಹೆಂಗೆ ಡಿಸೈನ್ ಮಾಡಿಸ್ತೀನಿ ಅದೆಲ್ಲ ಐಡಿಯಾ ಇಲ್ಲ. ಈ ಸರಿ ಲಕ್ಷ್ಮಿ ಗುಡ್ಸಾದ್ಮೇಲೆ ಅದಾದಮೇಲೆ ಮನೆ ಕುಂಕುಮಕ್ಕೆ ಬಂದವ್ರಿಗೆಲ್ಲ ಕೊಡೋಕ್ಕೆ ಅಂದ್ಬಿಟ್ಟು ಬ್ಲೌಸ್ ಬೇಕು, ಇದೆಲ್ಲ ಆರ್ಡರ್ ಮಾಡ್ಕೊಂಡ್ಬಿಟ್ಟಿದೆ. ಈ ಸರಿ ಅಲ್ಲಿ ಹೋಗಲಿಲ್ಲ ನಾನು, ಸೊ ಎಲ್ಲ ಇಲ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಂಡ್ಬಿಟ್ಟಿದೆ. ಸೊ ಕೊಡೋದಕ್ಕೆ ಬ್ಯಾಗ್ಸ್ ಆಗಿರ್ಬೋದು, ಸೊ ಬ್ಲೌಸಸ್ಸು ಮತ್ತು ಅರ್ಶಿನ ಕುಂಕುಮಕ್ಕೂ ಕೂಡ ಅಷ್ಟೇ, ಬ್ಯಾಂಗಲ್ಸು ಪ್ರತಿಯೊಂದೂ ಎಲ್ಲ ಈ ಸರಿ ಆನ್ಲೈನಲ್ಲಿ ಆರ್ಡರ್ ಮಾಡ್ಕೊಂಡ್ಬಿಟ್ಟೆ. ಯಾಕೆಂದರೆ ಅಲ್ಲಿ ಹೋಗಿ ಹುಡುಕಿ ತೊಗೊಂಬರೋದು ಸಿಕ್ಕಾಪಟ್ಟೆ ಕಷ್ಟ ಆಗ್ತಿತ್ತು. ಒಂದೊಂದ್ಸರಿ ಟೈಮ್ ಆಗ್ತಿರಲಿಲ್ಲ, ಒಂದೊಂದ್ಸರಿ ಹಿಂದೆ ದಿನ ರಾತ್ರಿ ಹೋಗ್ತಾ ಇದ್ವಿ, ಅವಾಗ ಒಂದೊಂದ್ಸರಿ ಏನೂ ನಮ್ಗೆ ಬೇಕಂದ್ರೆ ಸಿಗ್ತಾ ಇರಲಿಲ್ಲ, ಎಕ್ಸ್ಪೆನ್ಸಿವ್ ಆಗ್ತಾಯಿತ್ತು. ಸೊ ಈ ಸರಿ ಅಂದ್ಕೊಂಡೆ ಓಕೆ ಎಲ್ಲ ತರಿಸ್ಕೊಂಬಿಡೋಣ ಆರ್ಡರ್ ಮಾಡಿ ಅಂದ್ಬಿಟ್ಟು ಎಲ್ಲ ಆರ್ಡರ್ ಮಾಡಿ ಬಳೆಗಳು ಕೂಡ ತರಿಸ್ಕೊಂಡ್ಬಿಟ್ಟೆ. ಸೊ ಬಳೆಗಳು ಕೂಡ ಅಷ್ಟೇ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಎಲ್ಲ ಒಂದೇ ಸೈಜ್ ತರಿಸಿದ್ದೀನಿ, ಒಂದು ಸ್ವಲ್ಪ ದೊಡ್ಡ ಸೈಜ್ಗಳೇ ತರಿಸಿದ್ದೀನಿ, ಅವ್ರಿಗೆಲ್ಲ ಹೆಂಗಾಗುತ್ತೆ ಹಂಗೆ. ನಂದಾದ್ರೆ ಚಿಕ್ಕ ಸೈಜು ನಂಗೆ ಗೊತ್ತಾಗುತ್ತೆ, ಬಟ್ ಬೇರೆಯವ್ರು ಕೊಡೋದಲ್ವ, ಸ್ವಲ್ಪ ಎಲ್ಲ ದೊಡ್ಡ ದೊಡ್ಡ ಸೈಜಸ್ ತರಿಸಿದ್ದೀನಿ. ಮತ್ತೆಲ್ಲ ಡಿಫ್ರೆಂಟ್ ಕಲರ್ಸ್ ಇದೆ, ಅದು ನಂಗೆ ತುಂಬ ಇಷ್ಟ ಆಗ್ತಿಲ್ಲ. ಯಾವಾಗಲೂ ಗ್ರೀನ್ ತರಿಸ್ತಾ ಇದೆ, ಸೊ ಈ ಸರಿ ಎಲ್ಲ ಡಿಫ್ರೆಂಟ್ ಕಲರ್ಸ್ ತರಿಸಿದ್ದೀನಿ. ಆಮೇಲೆ ಅರ್ಶಿನ ಕುಂಕುಮ ಕೊಡೋದಕ್ಕೂ ಅಷ್ಟೇ ಡಿಫ್ರೆಂಟಾಗಿತ್ತು ಆನ್ಲೈನಲ್ಲಿ, ಅದು ತರಿಸಿದೆ. ಓಪನ್ ಮಾಡೋಣ, ಹಾಗೆ ಓಪನ್ ಮಾಡಿ ತೋರಿಸ್ತೀನಿ, ಒಂದು ಓಪನ್ ಮಾಡಿ ತೋರಿಸ್ತೀನಿ. ಚೆನ್ನಾಗಿದೆ, ನನಗೆ ಸಖತ್ ಇಷ್ಟ ಆಯಿತು, ಕ್ಯೂಟಾಗಿದೆ. ಅಲ್ಲಿ ಸೊ ಕ್ಯೂಟಾಗಿದೆ, ಇಷ್ಟ ಆಯ್ತು ನನಗೆ, ಅದಕ್ಕೆ ತರಿಸ್ಕೊಂಡೆ. ಸೊ ಇಷ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಮಾಡಿದಂಥದ್ದು. ಹಾಗೆಯೇ ನೆನ್ನೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ ನಾನು, ವ್ಲಾಗ್ ಅದು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಮತ್ತು ಇವತ್ತು ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಹಾಗೆ ಇವಾಗ ಸ್ವಲ್ಪ ಮಧ್ಯಾಹ್ನ ಡಾಕ್ಟರ್ ಅಪಾಯಿಂಟ್ಮೆಂಟ್ ಇದೆ ಫಿಸಿಷಿಯನ್ ಹತ್ರ, ಅಂದರೆ ಹೆಲ್ತ್ ಚೆಕಪ್ ಮಾಡಿಸ್ಕೊಂಡಿದ್ವಿ. ಆ ರಿಪೋರ್ಟ್ ಎಲ್ಲ ತೋರಿಸಿರಲಿಲ್ಲ, ಸೆಂಟ್ AILೇನೋ ಮಾಡಿಸಿದ್ವಿ, ಬಟ್ ಅಲ್ಲಿ ಆನ್ಲೈನ್ ಕನ್ಸಲ್ಟೇಷನ್ ಇತ್ತು, ಫಿಸಿಕಲ್ ಕನ್ಸಲ್ಟೇಷನ್ಗೆ ಬುಕ್ ಮಾಡಿದ್ವಿ, ಅಲ್ಲಿ ಹೋದ್ವಿ, ಡಾಕ್ಟರ್ ಇರಲಿಲ್ಲ. ಆಮೇಲೆ ನಮಗೆ ಸ್ವಲ್ಪ ಅದೇ ರಿಪೋರ್ಟ್ಸ್ ಎಲ್ಲ ತೋರಿಸೋಣ ಅಂದ್ಬಿಟ್ಟು, ಏನಿಲ್ಲ ಬಟ್ ಆದರೂ ಒಂದ್ಸರಿ ಎಲ್ಲ ತೋರಿಸ್ಕೊಬೇಕಲ್ಲ, ವೈಟಮಿನ್ಸು ಅದು ಇದು ಕಡಿಮೆ ಇರುತ್ತೆ, ಸೊ ಅದಕ್ಕೇನಾದರೂ ಸಪ್ಲಿಮೆಂಟ್ಸ್ ಕೊಟ್ಟರೆ ತೊಗೊಳ್ಳೋದು ಅಷ್ಟೇ. ಸೊ ಇವತ್ತು ಮಧ್ಯಾಹ್ನ 12:30ಗೆ ನಾವು ರೆಗ್ಯುಲರಾಗಿ ಹೋಗೋವ್ರ ಹತ್ರ ಬುಕ್ ಮಾಡ್ಕೊಂಡಿದ್ವಿ. ಚಂದು ಇವಾಗ ವರ್ಕಿಂಗ್ ಸ್ಪೇಸ್ಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಅಲ್ಲೇ ಕೆಲಸ ಮಾಡ್ತಾರೆ, ಮನೇಲಿ ಮಾಡೋದಕ್ಕಿಂತ ಅಲ್ಲಿ ಚೆನ್ನಾಗಿರುತ್ತೆ ಅಂತ. ಸೊ ಬರ್ತೀನಿ ಅಂದಿದ್ದಾರೆ 11:45 ಹಂಗೆ, ಅಲ್ಲಿ ಹೋಗಿ ಮುಗಿಸ್ಕೊಂಡು ಹಂಗೆ ಹೋಗಿ ಹೊರಗಡೆ ತಿನ್ಕೊಂಬರೋಣ ಅಂದ್ಕೊಂಡಿದ್ವಿ. ಯಾಕೆಂದರೆ ನಾವಿಬ್ಬರೇ ಹೋಗಿ ಎಷ್ಟೊಂದು ದಿನ ಆಯ್ತು, ಯಾವಾಗಲೂ ಜಿಯಾನ್ ಜೊತೆ ಹೋಗ್ತಾ ಇದ್ವಿ, ಅದಕ್ಕೆ ಇವಾಗ ಸುಮ್ಮನೆ ಹೋಗಿ ತಿನ್ಕೊಂಬರೋಣ ಅಂತ ಅಂದ್ಕೊಂಡಿದ್ವಿ. ಅಷ್ಟೇ ಇವತ್ತಿನ ಪ್ಲ್ಯಾನ್ಸು, ನೋಡೋಣ ಹೇಗೆ ಹೋಗುತ್ತೆ ಅಂತ. ಬಟ್ ವಾರದಲ್ಲಿ 2 ವೀಡಿಯೋಸ್ ಅಂತೂ ಹಾಕ್ತಿದ್ದೀನಿ, ಚೆಕ್ ಮಾಡಿ. ವಾರದಲ್ಲಿ ಅಂದರೆ ಡೇಸ್ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಿರ್ಬೋದು, ಬಟ್ ವಾರದಲ್ಲಿ 2 ವೀಡಿಯೋಸ್ ಹಾಕ್ತಿದ್ದೀನಿ. ನನ್ನ ಚಾನಲಲ್ಲಿ ನೀವು ಚೆಕ್ ಮಾಡಿದ್ರೆ ಸಿಗುತ್ತೆ.